ಎಲ್ಲರಿಗೂ ನಮಸ್ಕಾರ. ಇಂದು ನಾವು ನಮ್ಮ ಕಾರ್ಖಾನೆ ಮತ್ತು ಯಂತ್ರೋಪಕರಣಗಳ ನಿರ್ವಹಣೆಯ ಬಗ್ಗೆ ಚರ್ಚಿಸಲಿದ್ದೇವೆ. ಇದು ನಮಗೆ ಉತ್ಪನ್ನಗಳನ್ನು ಹೆಚ್ಚು ಸುಗಮವಾಗಿ ಸಾಗಿಸಲು ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ. ನಾವು ಈ ಕೆಳಗಿನ ಸಾಮರ್ಥ್ಯಗಳೊಂದಿಗೆ ಮೃದುವಾದ ಚಾಕೊಲೇಟ್ ಬಾರ್ ಮತ್ತು ಟ್ರಫಲ್ಸ್ ಉತ್ಪಾದನಾ ಘಟಕವನ್ನು ಸ್ಥಾಪಿಸುವತ್ತ ಗಮನಹರಿಸುತ್ತಿದ್ದೇವೆ. 1500 ಚದರ ಅಡಿ ವಿಸ್ತೀರ್ಣದ ದಿನಕ್ಕೆ 120 ಕೆಜಿ ಮಧ್ಯಮ ಗಾತ್ರದ ಕಾರ್ಖಾನೆ. ಮೊದಲನೆಯದಾಗಿ ನಾವು ಕಚ್ಚಾ ವಸ್ತುಗಳ ಪ್ರವೇಶ ಮತ್ತು ಶೇಖರಣೆಯೊಂದಿಗೆ ಪ್ರಾರಂಭಿಸುತ್ತೇವೆ. ಸುಲಭವಾಗಿ ಇಳಿಸಲು ಕಚ್ಚಾ ವಸ್ತುಗಳ ಶೇಖರಣೆಗಾಗಿ ಪ್ರವೇಶದ್ವಾರದ ಬಳಿ ಒಂದು ಪ್ರದೇಶವನ್ನು ಗೊತ್ತುಪಡಿಸಿ. ಅದರ ನಂತರ ಟೆಂಪರಿಂಗ್ ಯಂತ್ರವನ್ನು ಇರಿಸಿ. ಇದು ಚಾಕೊಲೇಟ್ ಅನ್ನು ಕರಗಿಸುತ್ತದೆ. ಮುಂದೆ ನೀವು ಮೋಲ್ಡಿಂಗ್ ಯಂತ್ರವನ್ನು ಇರಿಸಿ. ಇದನ್ನು ಕರಗಿಸಿದ ಚಾಕೊಲೇಟ್ ಮಿಶ್ರಣವನ್ನು ಅಚ್ಚುಗಳಿಗೆ ಸುರಿಯಲು ಬಳಸಲಾಗುತ್ತದೆ. ನಂತರ ವಿವಿಧ ಆಕಾರಗಳ ಅಚ್ಚುಗಳನ್ನು ಇರಿಸಿ. ನಂತರ ಕೂಲಿಂಗ್ ಟನಲ್ ಯಂತ್ರವನ್ನು ಇರಿಸಿ. ಇದು ಅಚ್ಚುಗಳಲ್ಲಿ ತುಂಬಿದ ಪದಾರ್ಥವನ್ನು ಗಟ್ಟಿಯಾಗಿಸುತ್ತದೆ. ಮುಂದೆ ಎನರೋಬಿಂಗ್ ಯಂತ್ರವನ್ನು ಇರಿಸಿ. ಇದು ಸಿದ್ಧಪಡಿಸಿದ ಚಾಕೊಲೇಟ್ಗೆ ಲೇಪನವನ್ನು ನೀಡುತ್ತದೆ. ನಂತರ ಪ್ಯಾಕಿಂಗ್ ಯಂತ್ರವನ್ನು ಹಾಕಿ. ಇದು ತಯಾರಾದ ಚಾಕೊಲೇಟ್ಗಳನ್ನು ಸ್ವಯಂಚಾಲಿತವಾಗಿ ಪ್ಯಾಕ್ ಮಾಡುತ್ತದೆ. ನಿರ್ಗಮನದ ಬಳಿ ಸಿದ್ಧಪಡಿಸಿದ ಉತ್ಪನ್ನದ ಸಂಗ್ರಹಣೆ ಮತ್ತು ವಿತರಣೆಗಾಗಿ ಒಂದು ಪ್ರದೇಶವನ್ನು ಸ್ಥಾಪಿಸಿ. ಸುಲಭ ಪ್ರವೇಶ ಮತ್ತು ರವಾನೆಗಾಗಿ ಸಿದ್ಧಪಡಿಸಿದ ಉತ್ಪನ್ನಗಳನ್ನು ಶೇಖರಿಸಿಡಲು ಶೆಲ್ವಿಂಗ್ ಘಟಕಗಳು ಅಥವಾ ಹಲಗೆಗಳನ್ನು ಬಳಸಿ. ಈ ಎಲ್ಲಾ ಅಂಶಗಳನ್ನು ಪರಿಗಣಿಸುವ ಮೂಲಕ ನೀವು ಮೃದುವಾದ ಚಾಕೊಲೇಟ್ ಬಾರ್ ಮತ್ತು ಟ್ರಫಲ್ಗಳನ್ನು ಪರಿಣಾಮಕಾರಿಯಾಗಿ ಉತ್ಪಾದಿಸಬಹುದು. ಆಲ್ ದಿ ಬೆಸ್ಟ್. ವ್ಯಾಪರ್ ಕೋಚ್ ಚಾನೆಲ್ಗೆ ಚಂದಾದಾರರಾಗಿ.